ಇಂಥ ಒಂದು ಕ್ರೈಮು ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ. ಅದು ಒಂದು ಧರ್ಮಸ್ಥಳ, ಒಂದು ಪುಣ್ಯಕ್ಷೇತ್ರ. ಅಲ್ಲಿ ಧರ್ಮಸ್ಥಳ ಅಂದರೆ ಪುಣ್ಯಕ್ಷೇತ್ರನೂ ಹೌದು, ಅದೊಂದು ಊರು ಹೌದು. ಹೌದು, ಅದು ನಾವು ಧರ್ಮಸ್ಥಳ ಅಂತ ಹೇಳಿದಾಗ ಪುಣ್ಯಕ್ಷೇತ್ರದಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ, ಆ ಊರಲ್ಲಿ ಅನ್ಯಾಯ ಆಗ್ತಾ ಇದೆ. ಈಗ ತಿರುಪತಿಯಲ್ಲಿ ಕೊಲೆ, ಸುಲಿಗೆ, ದರೋಡೆ ಏನಾದರೂ ನಡೆದ್ರೆ ನೀವೇನಂತ ನ್ಯೂಸ್ ಓದ್ತೀರಿ? ತಿರುಪತಿಯಲ್ಲಿ ಕೊಲೆ, ತಿರುಪತಿಯಲ್ಲಿ ಹಂಗಂತ ಹೇಳಿದ್ರೆ ತಿರುಪತಿ ಪಾವಿತ್ರತೆ ಹಾಳು ಮಾಡ್ಲಿಕ್ಕೋಸ್ಕರ ಆಗ್ತಾ ಇದೆಯಾ? ನಾವು ಯೋಚನೆ ಮಾಡಬೇಕಾಗಿರೋದು ಧರ್ಮಸ್ಥಳದ ಪಾವಿತ್ರ್ಯತೆಯನ್ನು ಹಾಳು ಮಾಡೋದಕ್ಕೆ ಯಾರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ? ಈ ಕೊಲೆಗಳನ್ನು ಯಾರು ಮಾಡ್ತಾ ಇದ್ದಾರೆ? ಆ ಪಾವಿತ್ರ್ಯತೆಯನ್ನು ಹಾಳು ಮಾಡ್ತಾರೆ ಅಂತ ಅವರಲ್ವಾ? ಯಾರಿಲ್ಲಿ ಕೊಲೆ ಮಾಡ್ತಾರೋ, ಯಾರಿಲ್ಲಿ ರೇಪ್ಸ್ ಮಾಡ್ತಾ ಇದ್ದಾರೋ, ಯಾರು ಬರಿಯಲ್ಸ್ ಮಾಡ್ತಾ ಇದ್ದಾರೋ, ಅನೇಕ ಈಗ ಉಗ್ರಪ್ಪ ರಿಪೋರ್ಟ್ ಪ್ರಕಾರನೇ ಸುಮಾರು 500 ಚಿಲ್ಲರೆ ಹೆಣ್ಣುಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆ. ಇದನ್ನ ಪ್ರಶ್ನೆ ಮಾಡಬಾರ್ದಾ? ಹಂಗಾದ್ರೆ ಇಲ್ಲೊಂದು ಕಾನೂನು ವ್ಯವಸ್ಥೆ ಇಲ್ವಾ ಈ ದೇಶದಲ್ಲಿ? ಇನ್ನು ಪ್ರಶ್ನೆನೇ ಮಾಡಬಾರ್ದು ಅಂತಂದ್ರೆ ಹೆಂಗಾಗತ್ತೆ? ಇದನ್ನು ಯಾರಿವತ್ತು ಕೊಲೆಗಡಕರನ್ನ ರಕ್ಷಣೆ ಮಾಡೋಕೆ ಹೋಗ್ತಾ ಇದ್ದಾರೋ ಅವರು ಈ ಪಾವಿತ್ರತೆನ ಹಾಳು ಮಾಡ್ತಾ ಇದ್ದಾರೆ, ಅದು ಇದು ಅಂತ ಹೇಳ್ಬಿಟ್ಟು ಕೂಗಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ದಿಕ್ಕು ತಪ್ಪಿಸ್ಬೇಕಾಗಿದೆ, ಇಡೀ ಪ್ರಕರಣದ ತನಿಖೆಯನ್ನು ದಿಕ್ಕು ತಪ್ಪಿಸ್ಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಅವ್ರು ಏನು ಮಾಡ್ತಾ ಇದ್ದಾರೆ? ಮೈನ್ ಸ್ಟ್ರೀಮ್ ಮೀಡಿಯಾದಲ್ಲಿ, ಮೈನ್ ಸ್ಟ್ರೀಮ್ ಮೀಡಿಯಾ ಅಂದರೆ ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಕೆಲವರಂತೂ ಬೇಕಾದಷ್ಟು ದುಡ್ಡು ತಗೊಂಡಿದ್ದಾರೆ. ಕ್ಲೀನಾಗಿ ಗೊತ್ತಾಗುತ್ತೆ, ಅವ್ರ ಮಾತುಗಳಲ್ಲೇ ಗೊತ್ತಾಗುತ್ತೆ.